ಕೀರ್ತನೆ 38. ಪಾಪ ಪರಿತಾಪದಲ್ಲಿ ಪ್ರಾರ್ಥನೆ. ಕೋಪದಿಂದೆನ್ನ ಪ್ರಭು ಬಯ್ಯಬೇಡ, ರೋಷದಿಂದೆನ್ನನ್ನು ದಂಡಿಸಲು ಬೇಡ. ನಿನ್ನ ಬಾಣಗಳು ನಾಟಿವೆ ನನ್ನೊಳಗೆ, ನಿನ್ನ ಹಸ್ತವು ಎರಗಿದೆ ನನ್ನ ಮೇಲೆ. ನನ್ನ ದೇಹದಲ್ಲಿಲ್ಲ ಸೌಖ್ಯ ನಿನ್ನ ಕೋಪದ ನಿಮಿತ್ತ, ನನ್ನೆಲುಬಿನಲ್ಲಿಲ್ಲ ಕ್ಷೇಮ ನನ್ನ ಪಾಪದ ಪ್ರಯುಕ್ತ. ಮುಳುಗಿಸಿಬಿಟ್ಟಿವೆ ನನ್ನ ಅಪರಾಧಗಳೆನ್ನನು, ಅಮುಕಿಬಿಟ್ಟಿವೆ ಹೊರಲಾರದ ಹೊರೆಯಂತೆನ್ನನು. ಕೀವು ಸೋರಿ ನಾರುತ್ತಿವೆ ನನ್ನ ಪಾಪದ ಗಾಯಗಳು, ಇದಕ್ಕೆಲ್ಲ ಕಾರಣವು ನನ್ನ ಮೂರ್ಖತನವು. ಬಾಗಿ ಕುಗ್ಗಿ ಹೋಗಿರುವೆ ಪ್ರಭು ಬಹಳವಾಗಿ, ದಿನವೆಲ್ಲ ಅಲೆಯುತ್ತಿರುವೆ ದುಃಖಭರಿತನಾಗಿ. ಉರಿಬಡಿದಂತಿದೆ ಎನ್ನ ಸೊಂಟಕ್ಕೆ, ಆರೋಗ್ಯವಿಲ್ಲದಿದೆ ದೇಹಕ್ಕೆ. ಜೋಮು ಹಿಡಿದಂತಿದೆ, ಜೀವ ಹಿಂಡಿದಂತಿದೆ, ಹೃದಯ ವೇದನೆಯಿಂದ ನರಳಾಡುತ್ತಿರುವೆ. ನನ್ನ ಗೋಳಾಟ ಪ್ರಭು ನಿನಗೆ ಗೊತ್ತಿದೆಯಯ್ಯ, ನನ್ನ ಮನದಾಸೆ ನಿನಗೆ ಬಯಲಾಗಿದೆಯಯ್ಯ. ಬಡಿದುಕೊಳ್ಳುತ್ತಿದೆ ಹೃದಯ, ಹುದುಗಿ ಹೋಗಿದೆ ಚೇತನ, ಮಬ್ಬಾಗಿ ಹೋಗಿದೆ ನನ್ನೆರಡು ನಯನ ಸಾಧನ. ನನ್ನ ಜಾಡ್ಯ ನೋಡಿ ದೂರ ಸರಿದರು ನೆಂಟರಿಷ್ಟರು, ಬಳಿ ಬಾರದೆ ಅಲ್ಲೇ ನಿಂತರು ಬಂಧು ಬಳಗದವರು. ಉರುಲನೊಡ್ಡಿಹರು ನನ್ನ ಪ್ರಾಣಹಂತಕರು, ನಿರ್ಧರಿಸಿಹರು ವಿನಾಶವನ್ನು ಕೇಡು ಬಗೆಯುವವರು. ಕುತಂತ್ರವ ಮಾಡುವರು ಸತತ ಮೋಸಗಾರರು. ನಾನಂತೂ ಕೇಳದಿದ್ದೆ ಕಿವುಡನಂತೆ, ಮರು ಉತ್ತರಿಸದೆ ಮೌನವಿದ್ದೆ ಮೂಕನಂತೆ. ಅಹುದಹುದು ಕಿವಿ ಕೇಳಿಸಿದವನಂತಿದ್ದೆ, ಪ್ರತ್ಯುತ್ತರ ಕೊಡಲಾಗದವನಂತಿದ್ದೆ. ನಿನಗಾಗಿ ಪ್ರಭು ಕಾದಿರುವೆನಯ್ಯ, ನನಗಾಗಿ ನೀ ಉತ್ತರಿಸೋ ದೇವ. ಶತ್ರುಗಳು ಹರ್ಷಿಸಬಾರದು ನನ್ನ ವಿಷಯದಲ್ಲಿ, ಹಿಗ್ಗಬಾರದವರು ನಾ ಜಾರಿ ಬಿದ್ದಲ್ಲಿ. ಇಗೋ ನಾನೆಡವಿ ಬೀಳಲಿರುವೆ, ಆಪತ್ತಿಗಾಗಿ ಸಂಕಟಪಡುತ್ತಿರುವೆ. ನಾನಪರಾಧಿ ಎಂದು ನಿವೇದಿಸುವೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವೆ. ಬಲಿಷ್ಠ ವೈರಿಗಳು ವಿರೋಧಿಸುತ್ತಿಹರು ನಿಷ್ಕಾರಣವಾಗಿ, ಶತ್ರುಗಳನೇಕರು ದ್ವೇಷಿಸುತ್ತಿಹರು ಅನ್ಯಾಯವಾಗಿ. ಎಸಗಿದರು ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ, ಎದುರಿಸುತ್ತಿಹರೀಗ ನಾ ಹಿಡಿದಿರುವ ಸನ್ಮಾರ್ಗ. ಹೇ ಪ್ರಭು, ನನ್ನ ಕೈಬಿಡಬೇಡಯ್ಯ, ದೇವಾ ನನಗೆ ದೂರವಾಗಬೇಡಯ್ಯ. ಓ ಪ್ರಭುವೇ, ನನ್ನುದ್ಧಾರಕನೇ, ನನಗೆ ನೆರವಾಗಲು ಬಾ ಬೇಗನೆ.